MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಜೈಸಲ್ಮೇರ್ ಪಾಕ್ನ ಜೀವಂತ ಬಾಂಬ್ ಬಂದು ಪತ್ತೆಯಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಜೈಸಲ್ಮೇರಿಂದ ಬರ್ತಾ ಇರುವಂಥ ವರದಿ ಇದು. ಜೈಸಲ್ಮೇರ್ನಲ್ಲಿ ಪಾಕಿಸ್ತಾನದ ಭಾರತಕ್ಕೆ ದಾಳಿ ಮಾಡಿರುವಂಥ ಒಂದು ಜೀವಂತ ಬಾಂಬ್ ಪತ್ತೆಯಾಗಿದೆ. ಏರ್ ಫೋರ್ಸ್ ಟೀಮ್ ಮತ್ತು ಪೊಲೀಸರಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಶೋಧ ಕಾರ್ಯಾಚರಣೆ ಆರಂಭವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಕ್ ಬಾಂಬ್ ಪತ್ತೆಯಾದ ಸ್ಥಳ ಈಗ ಸೀಲ್ ಡೌನ್ ಮಾಡಲಾಗಿದೆ. ಸಂಪೂರ್ಣವಾಗಿ ಸೇನೆ ಅದನ್ನು ವಶಕ್ಕೆ ಪಡೆದುಕೊಳ್ಳುತ್ತೆ. ಯಾಕೆಂದರೆ ಈಗಾಗಲೇ ಒಂದು ವೇಳೆ ಜೀವಂತ ಬಾಂಬ್ ಇದೆ ಅಂದರೆ ಅದನ್ನು ಸಹಜವಾಗಿ ಡಿಫ್ಯೂಸ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಜನರನ್ನು ತಡೆಗಟ್ಟೋ ನಿಟ್ಟಿನಲ್ಲಿ, ಸ್ಥಳೀಯರನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ಆ್ಯಕ್ಟಿವ್ ಆಗಿದ್ದಾರೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಜೈಸಲ್ಮೇರ್ನಲ್ಲಿ ಈಗ ಜೀವಂತ ಬಾಂಬಲ್ಲಿ ಬಂದು ಸಿಡಿತಲೆಯೊಂದು ಬಿದ್ದಿದೆ. ಹೀಗಾಗಿ ಸಹಜವಾಗಿ ಆತಂಕ ಇದೆ ಆ ಭಾಗದಲ್ಲಿ. ಈಗ ಸೇನಾಪಡೆಗಳು ಅದನ್ನು ಸೀಲ್ ಡೌನ್ ಮಾಡಿವೆ. ಆ ಜಾಗವನ್ನು ಈಗಾಗಲೇ ಸುತ್ತುವರೆದಿವೆ. ಇದರ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ರೆಸ್ಕ್ಯೂ ಟೀಮ್ ಕೂಡ ಹೋಗಿರುತ್ತೆ. ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಅಗತ್ಯ ತುರ್ತು ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಹಾಗೆಯೇ ಸ್ಥಳೀಯ ಆಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಕೈಗೊಳ್ತಾ ಇದೆ. ಜನರು ಯಾರು ಕೂಡ ಹತ್ತಿರಕ್ಕೆ ಬರಬಾರ್ದು ಅನ್ನುವಂಥ ಸೂಚನೆ ನೀಡಲಾಗಿದೆ. ಇದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದು ಅವ್ರಿಗೂ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಲಾಗಿದೆ. ನೋಡ್ತಾ ಇದ್ದೀವಿ, ಅದೃಷ್ಟವಶಾತ್ ಅಕ್ಕಪಕ್ಕದಲ್ಲಿ ಅಂಥ ದೊಡ್ಡ ಯಾವುದೇ ಕಟ್ಟಡಗಳಾಗಲಿ ಅಥವಾ ಜನವಸತಿ ಪ್ರದೇಶಗಳಾಗಲಿ ಕಾಣಿಸ್ತಾ ಇಲ್ಲ. ಕೃಷಿ ಭೂಮಿಯ ಸುತ್ತಮುತ್ತ ಬಿದ್ದಿರುವಂತೆ ಕಾಣಿಸ್ತಾ ಇದೆ. ಹೀಗಾಗಿ ಸಹಜವಾಗಿ ಅಷ್ಟು ದೊಡ್ಡ ಮಟ್ಟಿಗೆ ಆತಂಕ ಇರೋಲ್ಲ. ಆದರೆ ಇದು ಲೈವ್ ಬಾಂಬ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಭಯ ಇರುತ್ತೆ. ಒಂದು ವೇಳೆ ಸ್ಫೋಟ ಆದರೆ ಈಗಾಗಲೇ ಡ್ಯಾಮೇಜ್ ದೊಡ್ಡ ಪ್ರಮಾಣದಲ್ಲಿ ಆಗದೇ ಇದ್ದರೂ ಕೂಡ ಅದು ಯಾವ ಥರ ಇದೆ, ಹೇಗಿದೆ, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕಾಗುತ್ತೆ. ಇನ್ನೊಂದು ಕಡೆಗೆ ಇದನ್ನು ಡಿಫ್ಯೂಸ್ ಮಾಡೋ ನಿಟ್ಟಿನಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಕೂಡ ಈಗಾಗಲೇ ಆ್ಯಕ್ಟಿವ್ ಆಗಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಫ್ಕೋರ್ಸ್ ಯುದ್ಧ ಸಂದರ್ಭದಲ್ಲಿ ಇಂಥ ಘಟನೆಗಳು ಸಹಜ, ನಾವು ನೋಡಿದ್ವಿ ಬೇರೆ ಬೇರೆ ಭಾಗದಲ್ಲಿ. ಇನ್ಫ್ಯಾಕ್ಟ್ ಈಗಾಗಲೇ ಉತ್ತರ ಪ್ರದೇಶ, ಇನ್ಫ್ಯಾಕ್ಟ್ ಜಮ್ಮು ಕಾಶ್ಮೀರ ಸೇರಿದಂತೆ ಅನೇಕ ಕಡೆಗಳಿಗೆ ಈಗಾಗಲೇ ಪಾಕಿಸ್ತಾನದ ಡ್ರೋನ್ಗಳು ಕೂಡ ಬಂದು ಬಿದ್ದಿದ್ವು. ಅದನ್ನು ರಿಕವರಿ ಮಾಡುವಂಥ ಕೆಲಸ ಕೂಡ ಮಾಡಲಾಗಿತ್ತು. ಹೀಗಾಗಿ ಅದನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಇದರ ಇಂಪ್ಯಾಕ್ಟ್ ಹೇಗಿರುತ್ತೆ, ಜೊತೆಗೆ ಏನಾಗುತ್ತೆ ಇದೆಲ್ಲವೂ ಕೂಡ ಸೇನಾಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಗಿರೀಶ್, ಈಗಾಗಲೇ ಇಂಥ ಪ್ರಕರಣಗಳು ಸಹಜವಾಗಿ ಜಾಸ್ತಿ ಆಗ್ತವೆ ಯುದ್ಧದ ಸಂದರ್ಭದಲ್ಲಿ. ಆದರೆ ಲೈವ್ ಬಾಂಬ್ ಇರುವಂಥ ಸಂದರ್ಭದಲ್ಲಿ ಡಿಫ್ಯೂಸ್ ಮಾಡ್ತಾರೆ, ಅದಾದಮೇಲೆ ರಿಕವರಿ ಮಾಡಿ ಅದರಿಂದ ಇಂಟ್ರೋಸ್ಪೆಕ್ಟ್ ಮಾಡ್ತಾರಾ, ಯಾವ ಥರ ಏನು ಹೇಗೆ ಅಂತ? ಖಂಡಿತ ಫೊರೆನ್ಸಿಕ್ ಅನಾಲಿಸಿಸ್ ಮಾಡ್ತಾರೆ. ಯಾವ ಥರ ಎಕ್ಸ್ಪ್ಲೋಸಿವ್ಸ್ ಯೂಸ್ ಮಾಡಿದ್ದಾರೆ, ಈ ಎಕ್ಸ್ಪ್ಲೋಸಿವ್ ಯೂಸ್ ಮಾಡಿದರೆ ಎಲ್ಲಿಂದ ಬಂದಿರುತ್ತೆ ರಾ ಮೆಟೀರಿಯಲ್ಸು, ಕೆಮಿಕಲ್ಸ್, ವೆದರ್ ಚೈನಾ ಸಪ್ಲೈ ಮಾಡಿತ್ತಾ, ಪಾಕಿಸ್ತಾನಲ್ಲೇ ಇದು ಉತ್ಪಾದನೆ ಮಾಡೋವಂಥ ಕೆಮಿಕಲ್ಸಾ, ಎವ್ರಿಥಿಂಗ್ ಭಾಳಷ್ಟು ಅನಲೈಸ್ ಮಾಡ್ತಾರೆ ಬಾಂಬ್ಸಲ್ಲಿ. ರೈಟ್. ಸೊ ಇದನ್ನೆಲ್ಲ ಅನಲೈಸ್ ಮಾಡಿ ದೇ ಮೇಂಟೈನ್ ದ ರೆಕಾರ್ಡ್ಸ್. ಇವ್ರು ಯಾವ ಥರ ಇದನ್ನು ಯೂಸ್ ಮಾಡ್ಬೋದು, ಯಾವ ಥರ ಬಾಂಬ್, ವಿ ಗೆಟ್ ಅನ್ ಐಡಿಯಾ ಅಲ್ವಾ. ದ ನೆಕ್ಸ್ಟ್ ಅಟ್ಯಾಕ್ ವೆನ್ ಸಚ್ ಬಾಂಬ್ಸ್ ಯೂಸ್ ಮಾಡಿದ್ರೆ ಅದನ್ನು ಡಿಫ್ಯೂಸ್ ಮಾಡೋದು ಹೆಂಗೆ, ಅದನ್ನು ಪ್ರೊಟೆಕ್ಟ್ ಮಾಡೋದು ಹೆಂಗೆ, ಪ್ರಿವೆಂಟ್ ಮಾಡೋದು ಹೆಂಗೆ, ಸೋ ಮೆನಿ ಥಿಂಗ್ಸ್ ವಿಲ್ ಬಿ ಡ್ರಾನ್ ಔಟ್. ರೈಟ್. ಈಗ ಸ್ಥಳಕ್ಕೆ ಪೊಲೀಸರು ಕೂಡ ಬಂದರೆ, ಜೊತೆಗೆ ಸೇನಾಪಡೆ ಕೂಡ ಅದನ್ನು ರಿಕವರ್ ಮಾಡ್ಕೊಂಡಿದೆ. ಇನ್ಫ್ಯಾಕ್ಟ್ ಆ ಜಾಗವನ್ನು ಸುತ್ತುವರೆದಿದೆ. ಅಲ್ಲಿ ಲೈವ್ ಬಾಂಬ್ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ, ಇನ್ಫ್ಯಾಕ್ಟ್ ಡಿಫ್ಯೂಸ್ ಮಾಡೋದಕ್ಕೆ ಯಾವ ಕ್ರಮಗಳು ಬೇಕಾಗುತ್ತೆ ಆ ಕ್ರಮಗಳನ್ನು ಕೈಗೊಳ್ತಾ ಇದೆ. ಒಂದು ವಿಚಾರ ಅಂದರೆ ಆ ಸುತ್ತಮುತ್ತಲಿನ ಪ್ರದೇಶ ಹೇಗಿದೆ ಅನ್ನೋದು ಜಿಯೋಗ್ರಫಿ ಕೂಡ ಇನ್ಫ್ಯಾಕ್ಟ್ ನೋಡ್ತಾರೆ. ಜಿಯೋಗ್ರಫಿ ಸುತ್ತಮುತ್ತ ಯಾರು ಹೆಚ್ಚಿನ ಜನವಸತಿ ಪ್ರದೇಶ ಇಲ್ಲ ಅಂದರೆ ಅದು ಇನ್ನೂ ಈಸಿ ಆಗುತ್ತೆ ಕಾರ್ಯಾಚರಣೆ ಮಾಡೋದಕ್ಕೆ. ಒಂದು ವೇಳೆ ಜನವಸತಿ ಪ್ರದೇಶ ಇದೆ ಅಂತ ಆದರೆ ಅಲ್ಲಿಂದ ಜನಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾಗತ್ತೆ, ಅಲ್ಲೂ ಕೂಡ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆದರೆ ನೋಡ್ತಾ ಇದ್ದೀವಿ ಸುತ್ತಮುತ್ತಲೂ ಸಾಕಷ್ಟು ಪ್ರಮಾಣದಲ್ಲಿ ಜನ ಸೇರಿದ್ದಾರೆ, ಸೋಲ್ಜರ್ಸ್ಗಳಿದ್ದಾರೆ, ಸೈನಿಕರಿದ್ದಾರೆ. ಆದರೆ ಅದರ ಜೊತೆಗೆ ರಸ್ತೆ ಕೂಡ ಅಲ್ಲಿ ಸಾಗಿ ಹೋಗುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಭಾಗದಲ್ಲೂ ಕೂಡ ಪೊಲೀಸರೀಗ ಸುತ್ತುವರ್ಕೊಂಡಿದ್ದಾರೆ. ಆದರೆ ಅಲ್ಲಿ ಏನು ಕಾರ್ಯಾಚರಣೆ ಮಾಡಲಾಗತ್ತೆ ಅದನ್ನು ಹೆಚ್ಚಿನ ಹಿರಿಯ ಅಧಿಕಾರಿಗಳು ಬರಬೇಕಾಗತ್ತೆ, ಅಥವಾ ಅದಕ್ಕೆ ಪ್ರಿಸ್ಕ್ರೈಬ್ಡ್ ಟೀಮ್ ಇರುತ್ತೆ ಅನಿಸುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಅವರೇ ಬಂದು ಅದಕ್ಕೆ ಬೇಕಾದಂಥ ಪೂರಕವಾದಂಥ ಫಾರ್ಮಾಲಿಟೀಸ್ಗಳನ್ನ ಕ್ಲಿಯರ್ ಮಾಡಬೇಕಾಗತ್ತೆ. ಅದನ್ನು ರಿಕವರಿ ಮಾಡೋದಷ್ಟು ಸುಲಭ ಇರಲ್ಲ. ಇದರ ಜೊತೆಗೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.